ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ ಸ್ಕಿನ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ರಾಘವೇಂದ್ರ ಸ್ವಾಮಿಯವರ 431ನೇ ವರ್ಧಂತಿ ಬರ್ತಾ ಇದೆ. ಫೆಬ್ರವರಿ 24ನೇ ತಾರೀಕು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. ಆದರೆ ಫೆಬ್ರವರಿ 18ನೇ ತಾರೀಕಿಂದಲೇ ನಮಗೆ ಸಪ್ತಾಹ ಪ್ರಾರಂಭವಾಗುತ್ತದೆ. ಹಾಗಾಗಿ ಇವತ್ತು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡುವುದು ಹೇಗೆ, ಸಪ್ತಾಹ ಆಚರಣೆ ಮಾಡುವುದು ಹೇಗೆ, ಮುಡುಪು ಕಟ್ಟುವುದು ಹೇಗೆ, ಸಂಕಲ್ಪದ ಕಾಯಿ ಯಾವ ರೀತಿ ಆಚರಣೆ ಅದನ್ನು ಸಿದ್ಧತೆ ಮಾಡಬೇಕು, ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ತುಂಬಾ ಉಪಯುಕ್ತವಾದ ಮಾಹಿತಿ ಸಿಗುತ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನೋಡಿ, ಮೊದಲು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಆಗಿರೋದ್ರಿಂದ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಮೊದಲು ಪಂಚಾಮೃತ ಅಭಿಷೇಕವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇಟ್ಟಿದ್ದೇನೆ. ಆದರೆ ನಿಮ್ಮಲ್ಲಿ ಈಗ ತುಂಬ ಜನ ಪ್ರತಿಯೊಬ್ಬರು ಕೂಡ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಟ್ಕೊಂಡಿರ್ತೀರಿ. ಸೊ ರಾಘವೇಂದ್ರ ಸ್ವಾಮಿ ಫೋಟೋದ ಮುಂದೆನೇ ನೀವು ಈ ಪೂಜೆ ಮಾಡಬೇಕಾಗಿರುವಂಥದ್ದು. ಹಾಗೆ ಒಂದು ಪ್ಲೇಟನ್ನು ತೆಗೆದುಕೊಂಡು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇತ್ತು ಅಂತಂದರೆ ವಿಗ್ರಹ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಒಂದು ಪಕ್ಷ ವಿಗ್ರಹ ಇಲ್ಲ ಅಂತಂದರೆ ಫೋಟೋವನ್ನೇ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಈಗಂತೂ ಎಲ್ಲರೂ ಕೂಡ ತೆಗೆದುಕೊಂಡಿರ್ತೀರಾ. ಹಾಗೆ ಮೊದಲು ನಾವು ರಾಘವೇಂದ್ರ ಸ್ವಾಮಿ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಮೊದಲು ತುಳಸಿಯನ್ನು ಇಟ್ಟು ಅದನ್ನು ನೀವು ರಾಘವೇಂದ್ರ ಸ್ವಾಮಿಗಳ ಹತ್ರ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಪಂಚಾಮೃತ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಮೊದಲು ಹಾಲಿನಿಂದ ಅಭಿಷೇಕ ಮಾಡಬೇಕು. ಅದರ ನಂತರದಲ್ಲಿ ಮೊಸರು, ಹಾಗೆಯೇ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಹೀಗೆ ಒಂದರ ನಂತರದಲ್ಲಿ ಒಂದು ನಾವು ಅಭಿಷೇಕವನ್ನು ಮಾಡಬೇಕು. ಒಟ್ಟಿಗೆ ಯಾವತ್ತಿಗೂ ಕೂಡ ನಾವು ಮಿಕ್ಸ್ ಮಾಡಿ ಅಭಿಷೇಕವನ್ನು ಮಾಡಬಾರದು. ಅದು ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗೆಯೇ ಈ ವ್ರತ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಅಲ್ಲಿ ನೀವು ಗುರುಗಳ ಆಶೀರ್ವಾದ ತೆಗೆದುಕೊಂಡು ಬಂದು ಈ ವ್ರತವನ್ನು ನೀವು ಪ್ರಾರಂಭ ಮಾಡಿದರೆ ತುಂಬಾನೇ ಒಳ್ಳೆಯದು. ಇದು 7 ದಿವಸಗಳು ಮಾಡುವಂಥ ವ್ರತವಾಗಿರುತ್ತದೆ. ತುಂಬ ವಿಶೇಷವಾದದ್ದು ಇದು. ಎಷ್ಟು ವಿಶೇಷ ಅಂತಂದರೆ ನಿಮಗೆ 7 ದಿವಸದಲ್ಲೇ ನಿಮಗೆ ರಾಘವೇಂದ್ರ ಸ್ವಾಮಿಗಳು ಯಾವುದಾರ ಒಂದು ರೂಪದಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ಹಾಗೆಯೇ ನಿಮಗೆ ಒಂದು ಸೂಚನೆಗಳನ್ನ ಕೊಡ್ತಾ ಹೋಗ್ತಾರೆ. ನಿಮ್ಮ ಕೋರಿಕೆ ಏನಿದೆಯೋ ಅದರ ಒಂದು ಪ್ರಕಾರವಾಗಿ. ಅಂದರೆ ತುಂಬ ಜನ ಮಾಡುವಂಥದ್ದು ಏನಪ್ಪ ಅಂದರೆ ಸಂತಾನಾಪೇಕ್ಷೆ ಉಳ್ಳಂಥವ್ರು, ಮದುವೆ ಆಗುವಂಥವರು, ಅದ್ರ ಜೊತೆಯಲ್ಲಿ ತುಂಬ ಜನಕ್ಕೆ ಮನೆ ಕಟ್ಟುವ ಆಸೆ ಇರ್ತದೆ. ಎಲ್ಲ ನಿಮ್ಮ ಏನೇ ಒಂದು ಕೋರಿಕೆ ಇದ್ರೂ ಕೂಡ ಕೇಳಿಕೊಂಡು ನೀವು ಈ ಒಂದು ಸಪ್ತಾಹ ಆಚರಣೆ ಮಾಡೋದ್ರಿಂದ ನಿಮಗೆ ತುಂಬಾ ಒಂದು ಉಪಯೋಗವಾಗುತ್ತದೆ. ಹಾಗೆ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಇರೋದು ಫೆಬ್ರವರಿ 24ನೇ ತಾರೀಕು. ಆದರೆ ನಾವೀಗ ಆಚರಣೆ ಮಾಡಬೇಕಾದ ಸಪ್ತಾಹ ಪ್ರಾರಂಭವಾಗುವುದು ಫೆಬ್ರವರಿ 18ನೇ ತಾರೀಕು ನಮಗೆ ಆಚರಣೆ ಮಾಡ್ತೇವೆ. ಅಂದರೆ 18ನೇ ತಾರೀಕಿಂದ 24ನೇ ತಾರೀಕು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿಯಂದು ನಮಗೆ 24ನೇ ತಾರೀಕು ನಾವು ವರ್ಧಂತಿ ಆಚರಣೆ ಮಾಡ್ತೇವೆ. ಆದರೆ 18ನೇ ತಾರೀಕು ಬುಧವಾರದಿಂದಲೇ ನಾವು ಪ್ರಾರಂಭ ಮಾಡಿರುವಂಥದ್ದು. ನಂತರ ಮಂಗಳವಾರ 24ನೇ ತಾರೀಕು ನಮಗೆ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಇರುವಂಥದ್ದು. ಅಂದು ನಮಗೆ ಈ ಒಂದು ಪೂಜೆಯು ಮುಕ್ತಾಯವಾಗುತ್ತದೆ. ಒಂದು ಪಕ್ಷದಲ್ಲಿ ನಿಮಗೆ ಈ ಪೂಜೆ ಮಾಡೋದಕ್ಕೆ ಈಗ ಸಾಧ್ಯವಾಗದೇ ಹೋದಾಗ ನೀವು ಮುಂದಿನ ದಿನಗಳಲ್ಲೂ ಕೂಡ ನೀವು ಈ ಒಂದು ವ್ರತಾಚರಣೆಯನ್ನು ಆಚರಣೆ ಮಾಡಬಹುದು. ನೋಡಿ, ಪಂಚಾಮೃತ ಅಭಿಷೇಕ ನಂತರದಲ್ಲಿ ನಾವು ಆದಷ್ಟು ಹಣ್ಣುಗಳಿಂದನೂ ಕೂಡ ಅಭಿಷೇಕ ಮಾಡ್ಬೋದು. ದಾಳಿಂಬೆ ಹಣ್ಣು, ಈಗ ಎಲ್ಲ ಸೀಸನ್ ಫ್ರೂಟ್ಸು ಬಂದಿರುತ್ತೆ. ಈಗ ಬಾಳೆಹಣ್ಣು ಆಗಿರ್ಬೋದು, ದಾಳಿಂಬೆ ಹಣ್ಣು, ಅದರ ಜೊತೆಯಲ್ಲಿ ಈಗ ಏನಪ್ಪ ಅಂತಂದರೆ ಮಸ್ಕ್ ಮೆಲನ್ ಅಂದರೆ ಕರ್ಬೂಜ, ಆಮೇಲೆ ಸಪೋಟ, ಎಲ್ಲ ಹಣ್ಣುಗಳಿಂದನೂ ಕೂಡ ಆ್ಯಪಲ್ ಅದೊಂದು ತುಂಬಾ ವಿಶೇಷವಾದದ್ದು, ಸೇಬು, ಎಲ್ಲದರಿಂದನೂ ಕೂಡ ಅಭಿಷೇಕವನ್ನು ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಓಂ ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ, ಓಂ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಮಃ ಅಂತ ಹೇಳ್ಕೊಂಡು ನೀವು ಒಂದು ಅಭಿಷೇಕ ಮತ್ತು ಅರ್ಚನೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಅದು ನೋಡಿ, ಈಗ ಅಭಿಷೇಕವನ್ನು ತಿಳಿಸ್ಕೊಟ್ಟಿದ್ದೇನೆ. ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಮುಡುಪು ಕಟ್ಟುವುದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡಿ, ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ಬಿಳಿಯ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ನೀವೊಂದು ಹಳದಿ ಅಂದರೆ ಅರಿಶಿಣವನ್ನು ನೀರಿನೊಳಗೆ ಹಾಕಿ ಆ ಬಟ್ಟೆನೊಳಗೆ ಹದ್ದಿ ಅದನ್ನು ಒಣಗಿಸಿ ಚೆನ್ನಾಗಿ ಒಂದು ಸ್ವಲ್ಪ ಮಡಿಯಿಂದಲೇ ನೀವು ಮಾಡ್ಕೋಬೇಕಾಗುತ್ತದೆ. ಅದರ ಒಳಗೆ ಮೊದಲು ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಮಟ್ಟಿಗೆ ನೀವು ಅಕ್ಷತೆನ ಹಾಕಬೇಕು. ಆದಷ್ಟು ನೀವು ಮಠದಿಂದ ತೆಗೆದುಕೊಂಡು ಬಂದು ಅಕ್ಷತೆನ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಆ ಒಂದು ಅಕ್ಷತೆನ ಇಟ್ಟು ನಂತರದಲ್ಲಿ ನೀವು 11 ಕಾಯಿನನ್ನು ತೆಗೆದುಕೋಬೇಕು. 11 ಕಾಯಿನ್ ಅಂದರೆ 1 ರೂಪಾಯಿ ಕಾಯಿನ್ ತೆಗೆದುಕೊಂಡ್ರೆ ನಡೆಯುತ್ತೆ. ಒಂದು ಪಕ್ಷ ಇಲ್ಲ ಅಂದರೆ 5 ರೂಪಾಯಿ 2 ಕಾಯಿನು, 1 ರೂಪಾಯಿ ಕಾಯಿನ್ ತೆಗೆದುಕೊಂಡು 11 ಬಾರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ ಅಂತ ಹೇಳ್ಕೊಂಡು ಆ ಕಾಯಿನನ್ನು ನೀವು ಬಟ್ಟೆ ಮೇಲೆ ಇಡ್ತಾ ಕೊನೆಯಲ್ಲಿ ತುಳಸಿ ದಳವನ್ನು ಇಟ್ಟು ಅದ್ರ ಮೇಲೆ ಅಕ್ಷತೆಯನ್ನು ಇಟ್ಟು ನಂತರದಲ್ಲಿ ಒಂದು ಗಂಟನ್ನು ಹಾಕಬೇಕಾಗುತ್ತದೆ. ಇದನ್ನು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು. ನಿಮ್ಮ ಕೋರಿಕೆ ಏನಿರುತ್ತೋ ಅದನ್ನು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ಮುಡುಪನ್ನು ಕಟ್ಟಿ ನೀವು ಆ ಗುರುಗಳ ಫೋಟೋದ ಹತ್ರನೇ ನೀವು ಇಡಬೇಕಾಗುತ್ತದೆ. ಈಗ ನೋಡಿ, ಮುಡುಪು ಕಟ್ಟೋದಾಯಿತು. ನಂತರದಲ್ಲಿ ಕಾಯಿ ಸಂಕಲ್ಪದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಕಾಯಿ ಸಂಕಲ್ಪ ಏನು ಅಂತಂದರೆ 2 ರೀತಿಯಲ್ಲಿ ನೀವು ಮಾಡ್ಬೋದು. ಒಂದು, ತುಂಬ ಜನಕ್ಕೆ ಏನಪ್ಪ
ಅಂತಂದರೆ ಸ್ವಲ್ಪ ಹಳ್ಳಿಗಳಲ್ಲಿರೋಂಥವ್ರಿಗೆ ಒಂದು ಕೆಲವೊಂದು ಕಡೆ ರಾಘವೇಂದ್ರ ಸ್ವಾಮಿಗಳ ಒಂದು ಮಠ ಇರೋದೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ನಾನು ಈಗ ತಿಳಿಸ್ಕೊಡುವಂಥ ಮಾದರಿಯಲ್ಲಿ ನೀವು ಮನೇಲಿ ಮಾಡ್ಕೋಬೋದು. ಒಂದು ಪಕ್ಷ ನಿಮಗೆ ತುಂಬ ಅನುಕೂಲ ಇದೆ, ರಾಘವೇಂದ್ರ ಸ್ವಾಮಿಗಳ ಮಠ ಹತ್ತಿರ ಇದೆ, ನಾನು ಪ್ರತಿನಿತ್ಯ ಹೋಗ್ತೇನೆ ಅನ್ನುವಂಥವ್ರಿಗೆ ಇದು ತುಂಬ ಅನುಕೂಲವಾಗುವಂಥದ್ದು. ಒಂದು 2 ಕಾಯಿಯನ್ನು ತೆಗೆದುಕೊಳ್ಳಿ, 2 ಸಂಪೂರ್ಣವಾಗಿರೋ ತಾಂಬೂಲವನ್ನು ತೆಗೆದುಕೊಂಡು, ಫಲವನ್ನು ತೆಗೆದುಕೊಂಡು, 2 ವಿಳೆದೆಲೆ, ಅಡಿಕೆ, ಆಮೇಲೆ ಬಾಳೆಹಣ್ಣು ಇಟ್ಟು, ಹಾಗೆ 2 ಕಾಯಿಯ ಮೇಲೂ ನೀವು ಒಂದು ತುಳಸಿ ದಳವನ್ನು ಇಟ್ಟು ಅದ್ರ ಮೇಲೆ 101 ರೂಪಾಯಿ ಒಂದು ದಕ್ಷಿಣೆಯನ್ನು ಇಡಬೇಕು. ಅದನ್ನೇ 101 ರೂಪಾಯಿ ಇಟ್ಟರೆ ತುಂಬ ಒಳ್ಳೆಯದು. ಅಷ್ಟನ್ನು ಇಟ್ಟು ನೀವು ಏನು ಮಾಡಬೇಕು ಅಂತಂದರೆ ಅದ್ರ ಜೊತೆ ಸ್ವಲ್ಪ ಹಣ್ಣುಗಳನ್ನು ಸೇರಿಸ್ಕೊಂಡು ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಕೇಳ್ಬೋದು ಗುರುಗಳ ಹತ್ರ. ಅಂದರೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇದು ಗುರುಗಳ ಪಾದದ ಬಳಿನೇ ಇರಲಿ 7 ದಿವಸಗಳು ಕೂಡ, ನಾನು 7ನೇ ದಿವಸ ನಾನು ಮುಕ್ತಾಯ ಮಾಡ್ತೇನೆ ಪೂಜೆ ಅಂತ ಕೇಳ್ಕೊಬೋದು. ಆದರೆ ಎಲ್ಲ ಮಠಗಳಲ್ಲೂ ಇದು ಅಸಾಧ್ಯವಾದ ಮಾತು, ಎಲ್ಲರೂ ಕೂಡ ಅದನ್ನು ಅಂದರೆ ಒಪ್ಕೊಳ್ಳೋದಿಲ್ಲ. ನೀವು ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಕೊನೆಯಲ್ಲಿ 7ನೇ ದಿವಸದಲ್ಲಿ ನೀವು ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ನೀವು ಮಠದಲ್ಲೇ ಓಡಿಸ್ಬೇಕು, ಮತ್ತು ಬೇರೆ ಎಲ್ಲೂ ಕೂಡ ನೀವು ಮಾಡೋದಕ್ಕೆ ಬರೋದಿಲ್ಲ. ನೋಡಿ, ಕಾಯಿ ಸಂಕಲ್ಪದ ಬಗ್ಗೆ ತಿಳ್ಕೊಂಡ್ರಿ. ಈಗ ರಾಘವೇಂದ್ರ ಸ್ವಾಮಿಗಳ ಒಂದು ಪ್ರತಿಷ್ಠಾಪನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ, ಸ್ವಲ್ಪ ದೊಡ್ಡದಾದ ಪ್ಲೇಟನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಯಾಕೆ ಅಂತಂದರೆ ನಾವು ಅಲ್ಲಿ ತುಳಸಿಯಿಂದ ನಾವು ಅರ್ಚನೆ ಮಾಡ್ತೇವೆ, ಹಾಗಾಗಿ ಕೆಳಗೆ ಬೀಳಬಾರ್ದು. ಆ ಒಂದು ಇದಕ್ಕೋಸ್ಕರ ನಾವು ಒಂದು ಪ್ಲೇಟನ್ನು ತೆಗೆದುಕೋಬೇಕಾಗುತ್ತದೆ. 2 ವಿಳೆದೆಲೆ ತೆಗೆದುಕೊಂಡಿದ್ದೇನೆ, ವಿಳೆದೆಲೆ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಇಟ್ಟು ಅದ್ರ ಮೇಲೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಇಟ್ಟಿದ್ದೇನೆ. ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಹಾಕಿ ಆದಷ್ಟು ತುಳಸಿ ಮತ್ತು ಹೂಗಳಿಂದ ಅಲಂಕಾರ ಮಾಡಿ, ಎಷ್ಟು ಥರ ಸಾಧ್ಯನೋ ಅಷ್ಟು ಥರ ಹೂಗಳಿಂದ ಅಲಂಕಾರ ಮಾಡಿ. ಯಾಕಂದರೆ ವರ್ಧಂತಿ ಅಂದರೆ ವಿಶೇಷವಾಗಿ, ಅದರಲ್ಲೂ ಮಂತ್ರಾಲಯದಲ್ಲಂತೂ ನಮಗೆ ಕಾಲಿಡೋದಕ್ಕೂ ಜಾಗ ಇರಲ್ಲ ಬಿಡಿ. ಮಂತ್ರಾಲಯ ತುಂಬ ದೂರದ ಮಾತಾಯಿತು, ಅಲ್ಲಂತೂ ಹೋಗೋದಕ್ಕೆ ಆಗೋದೇ ಇಲ್ಲ. ಆದರೆ ನಾವು ಇರುವಂಥ ಊರಿನಲ್ಲೇ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ನಮಗೆ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಅಷ್ಟು ವಿಶೇಷವಾಗಿ ಪೂಜೆ ಮಾಡ್ತಾ ಇರ್ತಾರೆ, ಪಂಚಾಮೃತ ಅಭಿಷೇಕವನ್ನು ಮಾಡ್ತಾ ಇರ್ತಾರೆ, ರಾಯರಿಗೆ ತುಂಬನೇ ವಿಶೇಷ ಅಲಂಕಾರ ಮಾಡಿರ್ತಾರೆ. ಅದು ನೋಡೋದಕ್ಕೆ 2 ಕಣ್ಣು ಸಾಲದು. ಹಾಗಾಗಿ ಎಲ್ಲರೂ ಕೂಡ ಈ ರೀತಿ ಸಪ್ತಾಹವನ್ನು ಮನೆಯಲ್ಲೇ ಆಚರಣೆ ಮಾಡಿ, ಕೊನೆ ದಿವಸ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ವಿಶೇಷ ದೀಪಾರಾಧನೆ ಮಾಡಿ, ಅಲ್ಲಿ ನೀವೇನು 2 ಕಾಯಿ ಸಂಕಲ್ಪ ಮಾಡಿಟ್ಟಿರ್ತೀರೋ ಆ ಒಂದು ಕಾಯಿಯನ್ನು ನೀವು ಕೊನೆಯ ದಿವಸ ಒಡಿಸ್ಬೇಕಾಗತ್ತೆ. ಈಗ ನೋಡಿ, ನಾವು ಮೊದಲು ಸಪ್ತಾಹ ಆಚರಣೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣಂತೆ. ಈಗ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು 2 ತುಪ್ಪದ ದೀಪವನ್ನು ಪ್ರತಿನಿತ್ಯನೂ ಕೂಡ ನೀವು 7 ದಿವಸಗಳು ಕೂಡ 2 ತುಪ್ಪದ ದೀಪವನ್ನು ಹಚ್ಚಲೇಬೇಕಾಗುತ್ತದೆ. ಈಗಾಗಲೇ ನಾನು ನಿಮಗೆ ಸಂಕಲ್ಪ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನಲ್ಲ, ಆ 2 ಕಾಯಿ ತಾಂಬೂಲ ಆ ತಟ್ಟೆನ ನೀವು ರಾಘವೇಂದ್ರ ಸ್ವಾಮಿಗಳ ಬಲಭಾಗದಲ್ಲೇ 7 ದಿವಸಗಳು ಕೂಡ ಇಡಬೇಕಾಗುತ್ತದೆ. ನೀವು ರಾಘವೇಂದ್ರ ಸ್ವಾಮಿ ಮನೇಲಿ ಮಾಡುವಂಥವ್ರಿಗೆ ಹೇಳ್ತಾರಂಥದ್ದು, ದೇವಸ್ಥಾನದಲ್ಲಿ ಅಂದರೆ ಅವ್ರ ಗುರುಗಳ ಹತ್ರ ಇಟ್ಟಿರ್ತಾರೆ. ನೋಡಿ, ನಾನು ತೋರಿಸ್ತಾ ಇರುವಂಥದ್ದು. ಹಾಗೆಯೇ ಮುಡುಪು ನಾವೇನು ಕಟ್ಟಿರ್ತೀವೋ ಅದನ್ನು ನೀವೇನು ಸಂಕಲ್ಪ ಕಾಯಿ ಇಟ್ಟಿರ್ತಾರೆ ಜೊತೆಲೇ ಇಡ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳ ವಿಗ್ರಹದ ಮುಂದೆನೂ ಇಡ್ಬೋದು. 2 ರೀತಿಯಲ್ಲೂ ಕೂಡ ನೀವು ಅದನ್ನೇ ಎತ್ತಿಡ್ಕೋಬೋದು. ಆಮೇಲೆ ಪ್ರತಿನಿತ್ಯನೂ ಕೂಡ ಈಗ 7 ದಿವಸ ಅಂದರೆ 7 ದಿವಸನೂ ಕೂಡ ನಾವು ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳ ಶುದ್ಧಿ ಮಾಡಿಕೊಂಡು ಆಚರಣೆ ಮಾಡಬೇಕಾಗುತ್ತದೆ. ಹೊಸದಾಗಿ ಹೂವು ಇಟ್ಟು ತುಳಸಿ ದಳವನ್ನೆಲ್ಲ ಇಟ್ಟು ನಾವು ವಿಶೇಷವಾಗಿ ಪೂಜೆ ಮಾಡ್ಕೋಬೇಕಾಗುತ್ತದೆ. ಈಗ ನೋಡಿ, ನಾನು ಪ್ರಸಾದ ಏನೆಲ್ಲ ಇಟ್ಟಿದ್ದೀನಿ ಅಂತಂದರೆ ಡ್ರೈ ಫ್ರೂಟ್ಸ್ ಇಟ್ಟಿದ್ದೇನೆ. ಹಾಗೆ ನಾನು ಈಗ ಏನು ಪಂಚಾಮೃತ ಮಾಡಿದ್ನೋ ಅದನ್ನು ಕೂಡ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೇನೆ. ಹಾಗೆಯೇ ಕಲ್ಲು ಸಕ್ಕರೆ, ವಿಶೇಷವಾಗಿ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದರೆ ಅಲ್ಲಿ ಕೊಡುವಂಥದ್ದೇ ಕಲ್ಲು ಸಕ್ಕರೆ. ಹಾಗಾಗಿ ನಾನು ತಾಂಬೂಲದ ಜೊತೆ ಕಲ್ಲು ಸಕ್ಕರೆಯನ್ನು ಸಹ ಇಟ್ಟಿದ್ದೇನೆ. ನಾನು ಏನಪ್ಪ ಅಂದರೆ ಗೋಡಂಬಿ ಆಗಿರ್ಬೋದು, ಉತ್ತತ್ತಿ ಎಲ್ಲನೂ ಕೂಡ ನಾನು ಒಂದು ಪ್ರಸಾದವಾಗಿ ಇಟ್ಟಿದ್ದೇನೆ. ಅದರ ಜೊತೆಯಲ್ಲಿ ನಾನು ಪಂಚಾರತಿ ಮಾಡ್ಕೊಳ್ಳೋದಕ್ಕೋಸ್ಕರ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಇನ್ನು ತುಳಸಿ ದಳವನ್ನು ನಾನು ಅರ್ಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಹಾಗೆ 1 ಕಾಯಿಯನ್ನು ಒಡೆಯೋದಕ್ಕೆ ಪೂಜೆಯ ಕೊನೆಯಲ್ಲಿ ನಾವು ಒಡೆದು ಮಂಗಳಾರತಿ ಮಾಡೋದಕ್ಕೋಸ್ಕರ 1 ಕಾಯಿ ಸಿದ್ಧತೆ ಮಾಡ್ಕೊಂಡಿರೋಂಥದ್ದು. ನೋಡಿ, ಇದಿಷ್ಟು ನಾನು ಪೂಜೆಯಲ್ಲಿ ಸಿದ್ಧತೆ ಮಾಡ್ಕೊಂಡಿರೋಂಥದ್ದು. ನೀವೀಗ 7 ದಿವಸ ಮಾಡೋದಕ್ಕೆ ಆಗದೆ ಹೋದರೂ ಕೂಡ ಕೊನೆಯ ದಿವಸದಲ್ಲಿ ನೀವು ಇದೇ ರೀತಿಯೇ ಪೂಜೆಯನ್ನು ಮಾಡ್ಕೋಬಹುದು. ಸಂಕಲ್ಪದ ಕಾಯಿ ಮಾತ್ರ ನೀವು 7 ದಿವಸಗಳ ವ್ರತಾಚರಣೆ ಮಾಡೋ ಸಂದರ್ಭದಲ್ಲಿ ಮಾತ್ರ ಕಾಯಿ ಸಂಕಲ್ಪ ಮಾಡಿಟ್ಕೊಳ್ಳಿ. ಯಾಕಂದರೆ ಈಗ ನೀವು ಒಂದು ಪಕ್ಷ ಕೇಳ್ಬೋದು, ನಾನು 7 ವಾರಗಳನ್ನ ಮಾಡ್ತೇನೆ ಅಂತೇಳಿ. 7 ವಾರ ಮಾಡ್ಬೋದು, ಆದರೆ ಕಾಯಿಯಲ್ಲಿ ನೀರು ಬತ್ತಿ ಹೋಗ್ಬೋದು, ಮತ್ತೊಂದು ಏನೋ ಒಂದು ಆಗ್ಬೋದು. ಹಾಗಾಗಿ ನೀವೊಂದು ಸಂಕಲ್ಪ ಮಾಡಿಕೊಂಡು 7 ದಿವಸಗಳ ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು. ಸಂಕಲ್ಪ ಇಲ್ಲದೇ ಹಾಗೇನೆ ಮುಡುಪನ್ನು ಕಟ್ಟಿಟ್ಟು ನೀವು 7 ವಾರಗಳು ಮಾಡ್ಬೋದು, 11 ವಾರ, 21 ವಾರಗಳನ್ನು ಕೂಡ ಮಾಡ್ಬೋದು. ನೋಡಿ, ನಾನಿವಾಗ ಮುಡುಪನ್ನು ಕಟ್ಟಿರೋದನ್ನ ನಾನು ರಾಘವೇಂದ್ರ ಸ್ವಾಮಿ ಒಂದು ವಿಗ್ರಹದ ಮುಂದೆ ಇಡ್ತಾ ಇದ್ದೇನೆ. ನಿಮ್ಮ ಕೋರಿಕೆ ಹೆಂಗಿರಬೇಕು ಅಂತಂದರೆ, ನನಗೆ ಹಾಗೆ ಆಗುತ್ತೆ ಗುರುಗಳೇ ನನಗೆ ಇದು ಅಂತ ಹೇಳಿ ನೀವು ಕೇಳಿಕೊಂಡು ರಾಘವೇಂದ್ರ ಸ್ವಾಮಿಗೆ ಅನುಗ್ರಹ ಪಡೆದು ನೀವು ಆ ಮುಡುಪನ್ನು ಕಟ್ಟಿ, ಖಂಡಿತವಾಗ್ಲೂ ನಿಮಗೆ ಅದೊಂದು ಆಸೆಗಳು ಯಾವುದಾರ ಒಂದು ರೂಪದಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದ ಸಿಗುತ್ತೆ. ಜೊತೆಯಲ್ಲಿ ದರ್ಶನ ಕೂಡ ಆಗುತ್ತೆ. ನೀವು ಇದ್ರಿಗೇನೆ ಬರಬೇಕು ಆ ಥರ ಅಲ್ಲ, ಯಾವ್ದಾರ ಒಂದು ರೂಪದಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಸಿಕ್ಕೇ ಸಿಗುತ್ತೆ. ಹಾಗೆ ನೋಡಿ, ರಾಘವೇಂದ್ರ ಸ್ವಾಮಿಗಳು ಅಷ್ಟೊತ್ತರ ಹೇಳ್ಕೊಳ್ಳಿ. ಹಾಗೇನೆ ಹೇಳ್ಕೊಂಡೇ ನೀವು ತುಳಸಿ ದಳಗಳಿಂದ ಅರ್ಚನೆ ಮಾಡ್ತಾ ಬರಬೇಕು.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ನಮತಾಂ ಕಾಮಧೇನುವೆ ಅಂತೇಳಿ ಸ್ತೋತ್ರ ಕೂಡ ನೀವು ಪಠಣೆ ಮಾಡ್ಬೋದು. ಅಂದ್ರೆ ನಿಮ್ಗೆ ಏನೂ ಹೇಳ್ಕೊಳ್ಳೋದಕ್ಕಾಗ್ತಿದ್ರೆ ನೀವು ಮನಸ್ಸಿನಲ್ಲೇ ಪೂರ್ತಿ ದಿವಸ ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ ಅಂತ ನೀವು ಹೇಳ್ಕೊಂಡು ನೀವು ಈ ಪೂಜೆನ ಮಾಡ್ಕೋಬಹುದು. ಹಾಗೇನೆ ಈ ಪೂಜೆ ಬಗ್ಗೆ ನೀವು ತಿಳ್ಕೊಂಡ್ರಿ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಮಲ್ಲಿ ಮೃತ್ತಿಕೆ ಇತ್ತು ಅಂದ್ರೆ ಮೃತ್ತಿಕೆಯನ್ನು ಕೂಡ ನೀವು ಅಲ್ಲಿ ಇಟ್ಟು ಪ್ರತಿನಿತ್ಯನೂ ಕೂಡ ನೀವು ಮೃತ್ತಿಕೆಯನ್ನು ಹಣೆಗೆ ಹಚ್ಕೋಬಹುದು. ಹಾಗೇನೆ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ಅದನ್ನ ನೀರಿನೊಳಗೆ ಮಿಕ್ಸ್ ಮಾಡ್ಕೊಂಡು ನಾವು ಕುಡಿತಾ ಇದ್ವಿ. ಆ ರೀತಿಯಾಗೂ ಕೂಡ ನೀವು ಮಾಡ್ಬೋದು. ನಿಮ್ಮ ಒಂದು ಯಾವ ರೀತಿ ನೀವು ಅನ್ಕೊಳ್ತೀರೋ ಅದೇ ರೀತಿನೇ ನೀವು ಮೃತ್ತಿಕೆಯನ್ನು ಉಪಯೋಗಿಸ್ಕೋಬಹುದು. ಆದರೆ ಮೃತ್ತಿಕೆ ಹಚ್ಕೊಂಡಾದ ಸಂದರ್ಭದಲ್ಲಿ ನಿಮ್ಮ ಮನೇಲಿ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡಬಾರ್ದು. ತುಂಬಾ ಮಡಿಯಿಂದ ಇರಬೇಕು. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ನೋಡಿ, ನಾನು ಅರ್ಚನೆ ಎಲ್ಲ ಆದ ನಂತರದಲ್ಲಿ ಒಂದು ನಾನು 2 ತುಪ್ಪದ ದೀಪ ಸಿದ್ಧತೆ ಮಾಡ್ಕೊಂಡಿದ್ದ ತುಪ್ಪದ ದೀಪ ಹಚ್ತಾ ಇದ್ದೇನೆ. ದೇವಸ್ಥಾನಗಳಲ್ಲಂತೂ ಇತ್ತೀಚೆಗೆ ಎಲ್ಲಾ ಒಂದು ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಕೂಡ ದೀಪಗಳು ಸಿದ್ಧತೆ ಮಾಡಿರ್ತಾರೆ. ನೀವು ಸಂಕಲ್ಪ ಮಾಡ್ಕೊಂಡು ದೀಪ ಹಚ್ತೀರೋ ಅಷ್ಟು ದೀಪಗಳನ್ನೆಲ್ಲ ಹಚ್ಚಿ ಬರ್ಬೋದು. ನಾನು ಮನೇಲೆ ತೋರಿಸ್ತಾ ಇರೋದ್ರಿಂದ 2 ತುಪ್ಪದ ದೀಪ ತೋರಿಸ್ತಾ ಇದ್ದೇನೆ. ಇದಿಷ್ಟು ಪೂಜೆಯ ವಿಧಾನಗಳು. ಪೂಜೆಯ ಕೊನೆಯಲ್ಲಿ ನೀವು ಕಾಯಿ ಏನು ಒಂದು ಇಟ್ಟಿರ್ತೀರೋ ಆ ಕಾಯಿಯನ್ನು ಹೊಡೆದು ನೀವು ಮಂಗಳಾರತಿ ಮಾಡ್ಬೇಕಾಗುತ್ತದೆ. ಆದ್ರೆ ಸಂಕಲ್ಪದ ಕಾಯಿ ಏನಿರುತ್ತೋ, ನೀವು 101 ರೂಪಾಯಿ ದಕ್ಷಿಣೆ ಏನು ಇಟ್ಟಿರ್ತೀರೋ, ಮುಡುಪು ಏನು ಇಟ್ಟಿರ್ತೀರೋ ಅದು ಮಾತ್ರ ರಾಘವೇಂದ್ರ ಸ್ವಾಮಿಯ ಬಲಭಾಗದಲ್ಲೇನೆ ಇಟ್ಟು ಪ್ರತಿ ದಿವಸನೂ ಅಲ್ಲಿ ಇಟ್ಟು ನೀವು ಅದಕ್ಕೂ ಕೂಡ ಪ್ರತಿನಿತ್ಯ ಈಗ ರಾಘವೇಂದ್ರ ಸ್ವಾಮಿಗೆ ಯಾವ ರೀತಿ ನೀವು ಒಂದು ಕೋರಿಕೆ ಕೇಳ್ಕೊಂಡು ಒಂದು ತುಳಸಿ ದಳವನ್ನು ಇಟ್ಟು ಪೂಜೆ ಮಾಡ್ತೀರೋ ಅದೇ ರೀತಿನ ಸಂಕಲ್ಪದ ಕಾಯಿಗೂ ಕೂಡ ದಿನನಿತ್ಯ ಪೂಜೆ ಮಾಡಬೇಕು. ಹಾಗೆ ನಿಮ್ಗೆ ಇನ್ನೂ ಗಮನದಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕು. ಏನಪ್ಪಾ ಅಂತಂದ್ರೆ ಈಗ ನಾವು ಮನೇಲಿ ಅಷ್ಟೇ ಪೂಜೆ ಮಾಡ್ತೀವಿ, ಆದ್ರೆ ಕೆಲವೊಬ್ಬರಿಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋದಿಕ್ಕೆ ಆಗೋದಿಲ್ವಲ್ಲ, ಮನೆಯಲ್ಲೇನೆ 21 ಪ್ರದಕ್ಷಿಣೆ ಹಾಕಬೇಕು. ಆದಷ್ಟು ನೀವಿರುವಂತ ಜಾಗದಲ್ಲೇ 21 ಪ್ರದಕ್ಷಿಣೆ ಹಾಕಿ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ಕೊಳ್ಳಿ. 2 ಸಮಯದಲ್ಲಿ ಮಾಡ್ಬೇಕು. ಬೆಳಗ್ಗೆ ಒಮ್ಮೆ ಪ್ರದಕ್ಷಿಣೆ ಹಾಕಬೇಕು, ಸಂಜೆ ಒಮ್ಮೆ 21 ಪ್ರದಕ್ಷಿಣೆ ಹಾಕಬೇಕು. ರಾಯರ ಮಠಕ್ಕೆ ಹೋದ್ರೆ ಈಗ ನಿಮ್ಗೆ ಕೆಲವೊಬ್ಬರಿಗೆ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಂದ್ರೆ ಕೆಲವೊಂದು ಕಿರಿಕಿರಿ ಇದ್ದೇ ಇರುತ್ತೆ, ಕೆಲವೊಂದು ಮನೆಗಳಲ್ಲಿ ಅನುಕೂಲ ಇರೋದಿಲ್ಲ. ಹಾಗೆ ಹಂಗಿರುವಂತವ್ರು ಏನ್ ಮಾಡ್ಬೋದು ಅಂದ್ರೆ ಪ್ರತಿನಿತ್ಯ ಈಗ 7 ದಿವಸಗಳು ಏನ್ ಸಪ್ತಾಹ ಇರುತ್ತೋ ವರ್ಧಂತಿಯಲ್ಲಿ 7 ದಿವಸಗಳು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಹೋಗಿ ನೀವು ಅಲ್ಲಿ 21 ಹೆಜ್ಜೆ ನಮಸ್ಕಾರ ಆಗ್ಬೇಕು. ಒಂದೊಂದು ಹೆಜ್ಜೆಗೂ ಕೂಡ ಒಂದು ನಮಸ್ಕಾರ ಮಾಡ್ಕೊಂಡು 21 ಪ್ರದಕ್ಷಿಣೆ ಹಾಕೊಂಡು ನೀವು ಬರಬೇಕು. ಅದನ್ನ ಬೆಳಗ್ಗೆನೂ ಮಾಡ್ಬೇಕು, ಸಂಜೆನೂ ಮಾಡ್ಬೇಕು. ನೀವು ಅಷ್ಟು ಕಟ್ಟುನಿಟ್ಟಾಗಿ ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ಈಡೇರ್ತಾ ಹೋಗುತ್ತದೆ. ಇದನ್ನ ನೀವು ಈಗ ಬುಧವಾರ ನಮಗೆ ನಾಳೆ ಇವತ್ತು ಮಂಗಳವಾರ ಅಲ್ವಾ, ಇವತ್ತು ಅಮಾವಾಸ್ಯೆ, ನಾಳೆಯಿಂದನೇ ನಮಗೆ ಸಪ್ತಾಹ ಪ್ರಾರಂಭವಾಗುತ್ತದೆ. ನಾಳೆಯಿಂದ ನೀವು ಈ ವ್ರತಾಚರಣೆ ಪ್ರಾರಂಭ ಮಾಡಿದ್ದಲ್ಲಿ 24ನೇ ತಾರೀಕು ಮಂಗಳವಾರ ಮುಕ್ತಾಯವಾಗುತ್ತದೆ. ಅಂದಿನ ದಿವಸ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೆಗೆದುಕೊಂಡು ಹೋಗಿ ಆ ಕಾಯಿಯನ್ನು ಒಡಿಸ್ಕೊಂಡು ಒಂದು ಕಾಯಿ ಅವರೇ ತೆಗೆದುಕೊಳ್ತಾರೆ, ಒಂದು ಕಾಯಿ ನಿಮಗೆ ಕೊಡ್ತಾರೆ. ಒಂದ್ ಪಕ್ಷ ಇಲ್ಲಾಂದ್ರೆ 2 ಕಾಯಿ ನೀವೇ ತೆಗೆದುಕೊಂಡು ಬರ್ಬೋದು, ತೊಂದರೆ ಇಲ್ಲ. ಅವ್ರಿಗೆ ಹೇಳಿ ನೀವೇ ತೆಗೆದುಕೊಳ್ಳಿ ಅಂತ ಹೇಳಿ ಅವ್ರು ಇಟ್ಕೊಳ್ತಾರೆ ಒಂದ್ ಕಾಯಿನ. ನೀವೊಂದು ಕಾಯಿ ತೆಗೆದುಕೊಂಡು ಬಂದು ಅದನ್ನ ಈಗ ನಿಮಗೆ ಗೊತ್ತಿರ್ಬೋದು ಮಂತ್ರಾಲಯದಲ್ಲಿ ಒಂದು ಪರಿಮಳ ಪ್ರಸಾದ ಅಂತ ಕೊಡ್ತಾರೆ. ಅದೇ ರೀತಿ ನೀವು ಕೂಡ ಮನೆಯಲ್ಲೇ ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ನೀವು ಪ್ರಸಾದ ಸೇವನೆ ಮಾಡ್ಬೋದು. ಮತ್ತೆ ಬೇರೆ ಯಾವುದಕ್ಕೂ ಉಪಯೋಗಿಸ್ಬೇಡಿ. ಒಂದು ಸಿಹಿಯನ್ನೇ ಮಾಡ್ಕೊಂಡು ನೀವು ಅದನ್ನ ಎಲ್ಲರೂ ಕೂಡ ಹಂಚ್ಕೊಂಡು ತಿನ್ಬೇಕಾಗುತ್ತೆ. ಆ ರೀತಿ ನೀವು ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೇದಾಗ್ತಾ ಬರ್ತದೆ. ಮುಡುಪು ನೀವು ಯಾವಾಗ ತೆಗಿಬಹುದು ಅಂತ ಅಂದ್ರೆ ನೀವು 7 ದಿವಸ ನಂತರ ತೆಗಿಬಹುದು, ಅಥವಾ ಅದನ್ನ ಹಾಗೆ ಇಟ್ಟರು ಪರವಾಗಿಲ್ಲ. ಈಗ 1 ತಿಂಗಳು ಒಬ್ಬೊಬ್ರ ಕೋರಿಕೆ ಏನಿರುತ್ತೆ ಅಂತಂದ್ರೆ ದೀರ್ಘವಾಗಿರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಆಗಿದ್ದಾಗ ನೀವು ನಿಮ್ಮ ಕೋರಿಕೆ ಈಡೇರಿದಾಗ ನೀವು ಆ ಮುಡುಪನ್ನು ತೆಗೆದು ಆ ಮುಡುಪಲ್ಲಿರುವಂತ ಕಾಯಿನನ್ನು ತೆಗೆದು ನೀವು ಆ ಒಂದು ಉಂಡಿಯಲ್ಲಿ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದಲ್ಲಿ ಇರುತ್ತಲ್ಲ ಉಂಡಿ, ಅಲ್ಲಿ ಹಾಕಿ ಹಾಗೆ ತುಳಸಿ ಮತ್ತೆ ಅಕ್ಷತೆ ಏನಿರುತ್ತೆ ನಿಮ್ಮ ತಲೆ ಮೇಲೆ ಹಾಕಿ ತುಳಸಿಯನ್ನು ಕೂಡ ನೀವು ಯಾವ್ದಾರ ಗಿಡದ ಬಳಿ ಹಾಕ್ಬೋದು. ಇದಿಷ್ಟು ನೀವು ಮಾಡ್ಬೋದು. ಹಾಗೆ ನಿಮಗೆ ಇನ್ನೂ ಕೆಲವೊಂದು ವಿಚಾರಗಳು ಹೇಳಲೇಬೇಕು. ದಿನಕ್ಕೆ 2 ಬಾರಿ ತಲೆಗೆ ಸ್ನಾನ ಮಾಡಬೇಕು. ಯಾಕೆ 2 ಬಾರಿ ಮಾಡಬೇಕು ಅಂತಂದ್ರೆ ಉಪವಾಸದೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈಗ 2 ಬಾರಿ ಸ್ನಾನ ಏನಕ್ಕೆ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ನಾವು ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ಕೋಬೇಕಾಗುತ್ತದೆ. ನಾವೀಗ ಬಾತ್ರೂಮ್ಗೆಲ್ಲ ಹೋಗ್ತೇವೆ, ಕೆಲವೊಂದು ಈ ತರ ಎಲ್ಲ ಇದ್ದಾಗ ಪ್ರದಕ್ಷಿಣೆ ಹಾಕೋದಕ್ಕೆ ಬರೋದಿಲ್ಲ ರಾಘವೇಂದ್ರ ಸ್ವಾಮಿಗೆ. ಹಾಗಾಗಿ ಸಂಜೆ ಮತ್ತೊಮ್ಮೆ ಸ್ನಾನವನ್ನು ಮಾಡ್ಕೊಂಡು ಪ್ರದಕ್ಷಿಣೆ ಹಾಕಿ. ಆದರೆ ಆರೋಗ್ಯದ ದೃಷ್ಟಿಯಿಂದ ಕೆಲವೊಬ್ಬರಿಗೆ 2 ಬಾರಿನೂ ಕೂಡ ತಲೆಗೆ ಸ್ನಾನ ಮಾಡೋದು ಕಷ್ಟ ಆಗುತ್ತೆ. ಆಗಿದ್ದಾಗ ಒಮ್ಮೆ ಮಾಡಿದ್ರು ತೊಂದರೆ ಇಲ್ಲ. ಆದ್ರೆ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮಾತ್ರ 2 ಬಾರಿನೇ ಮಾಡಿಕೊಂಡೇ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ನೀವು ಪ್ರದಕ್ಷಿಣೆ ಹಾಕುವುದು ತುಂಬಾನೇ ಒಳ್ಳೇದು. ತಲೆ ಕೂದಲು ಒದ್ದೆ ಇದ್ದಾಗಲೇ ನೀವು ಹೋದ್ರೆ ಇನ್ನೂ ಒಳ್ಳೇದು. ತಲೆ ಸ್ನಾನ ಮಾಡಿ ತಕ್ಷಣನೇ ನೀವು ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಮಠಕ್ಕೆ ಹೋಗಿ ಅಲ್ಲಿ 21 ಹೆಜ್ಜೆ ನಮಸ್ಕಾರ ಮಾಡ್ತಾ ಬನ್ನಿ. 7 ದಿವಸಗಳು ಮಾಡಿ, ಬೆಳಗ್ಗೆನೂ ಮಾಡಿ ಸಂಜೆನೂ ಮಾಡಿ, ಖಂಡಿತ ನಿಮ್ಮ ಕೋರಿಕೆ ಈಡೇರ್ತದೆ. ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪ ಅಂದ್ರೆ ಮನೆಯಲ್ಲಿ ತುಂಬಾ ಮಡಿಯಿಂದ ಇರಬೇಕು. ಹಾಗೆ
ಸಾಂಸಾರಿಕ ಜೀವನ ನಡೆಸುವಂಥವರು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗುತ್ತದೆ. ಆಮೇಲೆ ಮತ್ತೊಂದು ಮಾಹಿತಿ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನಿಮ್ಗೀಗ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದರೆ ಪೂಜೆ ಮಾಡುವ ಸಂದರ್ಭದಲ್ಲಿ ಸೂತಕ ಬಂದ್ಬಿಡ್ಬೋದು. ಸೂತಕ ಬಂದಾಗ ಪೂಜೆನ ಅಲ್ಲೇ ಬಿಟ್ಬಿಡಿ. ಬಿಟ್ಟು ನಂತರ ಎಲ್ಲ ಸೂತಕ ಎಲ್ಲ ಮುಗಿದಾದ ನಂತರದಲ್ಲಿ ಮೊದಲಿಂದ ಮಾಡಬೇಕಾಗುತ್ತದೆ. ಇನ್ನು ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂತ ಅಂದಾಗ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಪಕ್ಷದಲ್ಲಿ ಕೆಲವರಿಗೆ ಗೊತ್ತಾಗೋದಿಲ್ಲ, ಸಂದರ್ಭ ಆದಾಗ ನಿಮ್ಮ ಮನೆಯಲ್ಲಿ ಬೇರೆಯವರು ಕೂಡ ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಕುಟುಂಬ ಅಂದ್ಮೇಲೆ ಎಲ್ಲ ಒಂದೇ ಅಲ್ವಾ, ಯಾರಾದರೂ ಮುಂದುವರ್ಸ್ಕೊಂಡು ಹೋಗ್ಬೋದು. ಈ ರೀತಿಯಾಗಿ ಮಾಡ್ಕೊಳ್ಳಿ. ಇನ್ನು ಉಪವಾಸದ ನಿಯಮಗಳು ನಾನು ನಿಮಗೆ ತಿಳಿಸಲೇಬೇಕು. ಬೆಳಗ್ಗೆ ಪೂಜೆ ಆಗೋವರೆಗೂ ತಿಂಡಿಯನ್ನು ತಿನ್ನೋದಕ್ಕೆ ಹೋಗಬೇಡಿ. ಅಥವಾ ನೀವು ಮಾತ್ರೆ ಏನಾದ್ರು ತೆಗೆದುಕೊಳ್ತಾ ಇದ್ದೀರಿ ಅಂತಂದರೆ ಕಷ್ಟ ಆಗುತ್ತೆ ಅಂತಂದರೆ ಬಾಣಂತಿಯರು ಅಥವಾ ಗರ್ಭಿಣಿ ಇರೋಂಥವ್ರಿಗೆ ಹಸು ತಡ್ಕೊಳ್ಳೋಕ್ಕಾಗೋದಿಲ್ಲ, ಇರೋದು ಕಷ್ಟನೇ. ಹಾಗಾಗಿ ಅಂಥವರು ಹಾಲು ಹಣ್ಣು ತೆಗೆದುಕೊಂಡು ನಂತರ ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಆರೋಗ್ಯವಾಗಿರುವಂಥವ್ರು ಆದಷ್ಟು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ತಿಂಡಿಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಏನಪ್ಪ ಅಂತಂದರೆ ಇನ್ನೊಂದು, ಮಧ್ಯಾಹ್ನದ ಸಮಯದಲ್ಲಿ ಊಟವನ್ನು ಮಾಡ್ಕೊಳ್ಳಿ. ರೆಗ್ಯುಲರಾಗಿ ಅನ್ನ ಸಾಂಬಾರು ನೀವೇನು ಊಟ ಮಾಡ್ತೀರೋ ಮಧ್ಯಾಹ್ನ ಸಮಯದಲ್ಲಿ ಮಾಡ್ಕೊಳ್ಳಿ. ಆದಷ್ಟು ನಿಮಗೆ ಅಲ್ಲಿ ನೀವು ನಿಮ್ಮ ಮನೆಯಲ್ಲಿ ಅವಕಾಶ ಇತ್ತು ಅಂದರೆ ನೆಲದ ಮೇಲೇ ಒಂದು ದೇವರ ಮುಂದೆ ಶುದ್ಧಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಇನ್ನೂ ಒಳ್ಳೆಯದು. ಒಂದು ಪಕ್ಷ ಆಗದೆ ಹೋದರೆ ಮಾಮೂಲಿ ರೀತಿಯಲ್ಲಿ ನೀವು ಊಟ ಮಾಡ್ಕೊಳ್ಳಿ. ರಾತ್ರಿ ಮಾತ್ರ ಆದಷ್ಟು ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಇರೋದಕ್ಕೆ ಪ್ರಯತ್ನ ಪಡಿ. ಅಷ್ಟೇ, ಮಾಡಲೇಬೇಕು ಅಂತ ನಾನು ಹೇಳೋದಿಲ್ಲ, ಪ್ರಯತ್ನ ಪಡಿ. 7 ದಿವಸಗಳು ನಾವು ಎಷ್ಟು ಕಟ್ಟುನಿಟ್ಟಾಗಿ ನಾವು ಈ ಗುರುಗಳ ಒಂದು ಪೂಜೆಯನ್ನು ಮಾಡ್ತಿರೋ ಖಂಡಿತವಾಗ್ಲೂ ನಿಮಗೆ ಅಷ್ಟೇ ದೇವರ ಅನುಗ್ರಹ ಹೆಚ್ಚಾಗಿ ಸಿಗುವಂಥದ್ದು. ಹಾಗೆ ಪೂಜೆ ಮೊದಲೇ ದಿವಸ ನೀವು ರೆಗ್ಯುಲರ್ ಆಗಿ ಮಾಮೂಲಿ ಒಂದು ಮಂಗಳಾರತಿಯನ್ನು ಮಾಡ್ಕೋಬೋದು. ಕೊನೆಯಲ್ಲಿ ವರ್ಧಂತಿ ದಿವಸದಲ್ಲಿ ಪಂಚಾರತಿ ಮಾಡಿ. ದಿನ ಮಾಡಿದ್ರೂ ಒಳ್ಳೆಯದು. ಒಂದು ಪಕ್ಷ ಆಗದೆ ಹೋದಾಗ ವರ್ಧಂತಿ ಸಮಯಲಾದ್ರೂ ನೀವು ಪಂಚಾರತಿಯನ್ನು ಮಾಡಿ ಒಂದು ಕಾಯಿ ಹೊಡೆದು ಮಂಗಳಾರತಿ ಮಾಡಿಕೊಟ್ರೆ ಒಳ್ಳೆಯದು. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.